ಜೈಲಿನಲ್ಲಿ ಗುಬ್ಬಚ್ಚಿ ಸೀನನ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಲಾಗಿತ್ತು। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕೆ ಸಿದ್ಧತೆ ನಡೀತಾ ಇದೆ। ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲಿಗೆ ಖೈದಿಗಳನ್ನ ಶಿಫ್ಟ್ ಮಾಡುವ ಕುರಿತು ಈಗಾಗಲೇ ನಿರ್ಧಾರ ಆಗಿದೆ। ಜೈಲಿನಲ್ಲಿ ಅದ್ಧೂರಿ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದ ಗುಬ್ಬಚ್ಚಿ ಸೀನಾ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸೀನಾ ಅಂಡ್ ಗ್ಯಾಂಗ್ ಅನ್ನ ಶಿಫ್ಟ್ ಮಾಡುವುದರ ಕುರಿತು ನಿರ್ಧಾರ। ಕೋರ್ಟ್ ಅನುಮತಿಗೆ ಜೈಲಧಿಕಾರಿಗಳು ಕಾಯ್ತಿದ್ದಾರೆ। 12 ಮಂದಿ ಕೈದಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ವರದಿಯನ್ನ ಕೊಡಲಾಗಿದೆ। ಜೈಲಿನ ಒಳಗಡೆನೆ ಯಾವ ರೀತಿಯಾಗಿ ಅದ್ಧೂರಿಯಾಗಿ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ। ಅವರಿಗೆ ಏನೇನು ಬೇಕೋ ಆ ಎಲ್ಲ ಸವಲತ್ತುಗಳು ಅಲ್ಲಿ ಸಿಕ್ಕಿದೆ, ಎಲ್ಲ ಸೌಕರ್ಯಗಳು ಸಿಕ್ಕಿದೆ, ಎಲ್ಲ ವಸ್ತುಗಳು ಕೂಡ ಜೈಲಿನ ಒಳಗಡೆಗೆ ಸರಬರಾಜಾಗಿದೆ। ಇದು ಜೈಲಿನ ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ, ಜೈಲಿನ ಒಳಗಡೆ ಎಲ್ಲವೂ ಕೂಡ ಎಗ್ಗಿಲ್ಲದೆ ನಡೆಯುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಆಗಿತ್ತು। ಇದೀಗ ಈ ರೀತಿಯಾಗಿ ಬರ್ತ್ಡೇಯನ್ನ ಮಾಡಿಕೊಂಡಿದ್ದಂತಹ ಖೈದಿಗಳಿಗೆ ಶಾಕ್ ಅನ್ನು ಕೊಡೋದಕ್ಕೆ ಜೈಲಧಿಕಾರಿಗಳು ರೆಡಿಯಾಗಿದ್ದಾರೆ, ವರದಿಯನ್ನ ಕೂಡ ಕೊಟ್ಟಿದ್ದಾರೆ। ಈ ಬರ್ತ್ಡೇ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರೋ ಅವರನ್ನು ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವುದರ ಕುರಿತು ನಿರ್ಧರಿಸಿ ಕೋರ್ಟ್ ಏನ ಹೇಳುತ್ತೋ ಅದರ ಆಧಾರದ ಮೇರೆಗೆ ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಜೈಲಧಿಕಾರಿಗಳು ನಂತರದಲ್ಲಿ ನಿರ್ಧರಿಸಲಿದ್ದಾರೆ। ಖೈದಿಗಳನ್ನು ಶಿಫ್ಟ್ ಮಾಡುವ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗಿದೆ। ಕೋರ್ಟ್ ಅನುಮತಿ ಬಂದ ಕೂಡಲೇ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಅನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ। ಸೂಕ್ತ ಬಿಗಿ ಪೊಲೀಸ್ ಬೆಂಗಾವಲ್ನಲ್ಲೇ ವರ್ಗಾವಣೆ ಮಾಡುವಂತಹ ಅಗತ್ಯತೆ ಇದೆ ಇಲ್ಲಿ।